ಸೈನ್ಸ್ ಪ್ರಕಾರ ಮರಣ ಅಂದರೆ ಹೃದಯ ಬಡಿತ ನಿಂತು ಬಿಡುವುದು. ಯಾವಾಗ ಹೃದಯ ಬಡಿತ ನಿಲ್ಲುತ್ತೋ ಆಗ ಲಂಗ್ಸ್ ಕೂಡ ಕೆಲಸ ಮಾಡೋದು ನಿಂತು ಬಿಡುತ್ತೆ. ನಾವು ಸತ್ತು ಹೋದ 10 ನಿಮಿಷಗಳ ಒಳಗೆ ನಮ್ಮ ಬ್ರೈನ್ ಸೆಲ್ಸ್ ನಲ್ಲಿ ಆಕ್ಸಿಜನ್ ಖಾಲಿ ಆಗೋದ್ರಿಂದ ನಮ್ಮ ಬ್ರೈನ್ ಕೆಲಸ ಮಾಡೋದು ನಿಲ್ಲಿಸುತ್ತೆ. ಬ್ರೈನ್ ಕೆಲಸ ಮಾಡೋದು ನಿಲ್ಲೋದ್ರಿಂದ ರೆಗ್ಯುಲರ್ ಆಗಿ ನಮ್ಮ ಬಾಡಿ ಫಂಕ್ಷನ್ಗೆ ಬೇಕಾಗುವ ಹಾರ್ಮೋನ್ಗಳು ಉತ್ಪತ್ತಿ ಆಗೋಲ್ಲ. ಬದುಕಿದ್ದಾಗ ಬೆಚ್ಚಗಿರುವ ನಮ್ಮ ದೇಹ ಸತ್ತು ಹೋದ್ಮೇಲೆ ರೂಮ್ ಟೆಂಪರೇಚರ್ ಎಷ್ಟು ತಣ್ಣಗಿರುತ್ತೋ ಅಷ್ಟು ಕಡಿಮೆ ಆಗುತ್ತೆ. ಈ ಪ್ರಾಸೆಸ್ ಎಲ್ಲ ಸತ್ತು ಹೋದ್ಮೇಲೆ ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಸತ್ತು ಹೋದ 10-15 ನಿಮಿಷಗಳಲ್ಲೇ ದೇಹದಲ್ಲಿರುವ ರಕ್ತ ಭೂಮಿಗಿರುವ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಶರೀರದ ಅಡಿಗೆ ಸೇರುತ್ತೆ. ಆಗ ಆ ಪ್ರದೇಶದ ಚರ್ಮ ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ಸತ್ತು ಹೋದ 3 ತಾಸಿನ ನಂತರ ಶರೀರಕ್ಕೆ ಯಾವುದೇ ಎನರ್ಜಿ ಸೋರ್ಸ್ ಇಲ್ಲದಿದ್ದರಿಂದ ಶರೀರ ಶೆಟೆಯುವುದಕ್ಕೆ ಪ್ರಾರಂಭವಾಗುತ್ತೆ. ಸತ್ತು ಹೋದ 6 ತಾಸಿನಲ್ಲಿ ನಮ್ಮ ದೇಹದ ಎಲ್ಲ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಬದಲಾಗುತ್ತೆ. ಆದ್ರಿಂದ ನಮ್ಮ ದೇಹದಲ್ಲಿರುವ ಕಣಗಳು ಒಂದೊಂದಾಗಿ ಸಾಯೋದಕ್ಕೆ ಪ್ರಾರಂಭವಾಗುತ್ತೆ. ಸತ್ತು ಹೋಗಿ 24 ತಾಸು ಆದ್ಮೇಲೆ ಆ ವ್ಯಕ್ತಿಯ ತಲೆ ಮತ್ತು ಕುತ್ತಿಗೆ ನೀಲಿ ಬಣ್ಣಕ್ಕೆ ಬದಲಾಗುತ್ತೆ. ನಾವು ಬದುಕಿದ್ದಾಗ ನಾವು ತಿಂದಿದ್ದು ಜೀರ್ಣಿಸುವುದಕ್ಕೆ ಕೆಲಸ ಮಾಡೋ ಈ ಬ್ಯಾಕ್ಟೀರಿಯಾ ನಾವು ಸತ್ತೋದ್ಮೇಲೆ ನಮ್ಮನ್ನು ತಿನ್ನಲಾರಂಭಿಸುತ್ತೆ. ಈ ಪ್ರಾಸೆಸ್ನಲ್ಲಿ ಆ ಬ್ಯಾಕ್ಟೀರಿಯಾಗಳು ಕೆಲವು ವಿಧವಾದ ದುರ್ಗಂಧಭರಿತವಾದ ರಾಸಾಯನವನ್ನು ಬಿಡುಗಡೆ ಮಾಡುತ್ತೆ. ಈ ಗ್ಯಾಸ್ಗಳಿಂದ ನಮ್ಮ ದೇಹ ಉಬ್ಬಲಾರಂಭಿಸುತ್ತೆ. ಮೊದಲು ಉಬ್ಬುವುದೇ ಹೊಟ್ಟೆ. ಒಂದು ವೇಳೆ ಪ್ರೆಗ್ನೆಂಟ್ ವುಮೆನ್ ಸತ್ತು ಹೋಗಿದ್ರೆ ಈ ಉಬ್ಬುವ ಸಂದರ್ಭದಲ್ಲಿ ಆ ಹೊಟ್ಟೆಯಲ್ಲಿರೋ ಮಗು ಹೊರಗಡೆ ಬರುತ್ತೆ. ಕೆಲವು ಗಂಟೆಗಳ ನಂತರ ಈ ಗ್ಯಾಸ್ಗಳಿಂದ ದೇಹದ ಮೇಲೆ ಬೊಕ್ಕೆಗಳು ಆಗಲಾರಂಭಿಸ್ತವೆ. ಅಲ್ಲಿಗೆ ತೀವ್ರವಾದ ಒತ್ತಡದಿಂದಿರುವ ನಮ್ಮ ದೇಹ ಆ ಬೊಕ್ಕೆಗಳ ಮೂಲಕ ಗ್ಯಾಸ್ಗಳನ್ನು ಹೊರಗೆ ಬಿಡಲು ಸ್ಟಾರ್ಟ್ ಮಾಡುತ್ತೆ. ಈಗ ಹೇಳಿದ ಈ ಪ್ರಾಸೆಸ್ 2 ರಿಂದ 3 ವಾರದೊಳಗೆ ಆಗುವ ಪ್ರಕ್ರಿಯೆ. ಈ ರೀತಿ ಲೀಕ್ ಆದ ಗ್ಯಾಸ್ ಕೆಲವು ವಿಧದ ಕ್ರಿಮಿಗಳನ್ನು ಆಕರ್ಷಿಸುತ್ತೆ. ಆ ವಾಸನೆ ಹಿಡಿದು ಬಂದ ಕ್ರಿಮಿಗಳು ನಮ್ಮ ಶರೀರದಲ್ಲಿ ತತ್ತಿಗಳನ್ನಿಟ್ಟು ಲಾರ್ವಾಗಳನ್ನು ತಯಾರಿಸ್ತವೆ. ಬ್ಯಾಕ್ಟೀರಿಯಾದ ಜೊತೆ ಈ ಲಾರ್ವಾಗಳು ಸಹ ನಮ್ಮ ದೇಹವನ್ನು ತಿನ್ನಲಾರಂಭಿಸ್ತವೆ. ಸತ್ತು ಹೋದ ಮೇಲೆ 3 ವಾರಗಳ ನಂತರ ದೇಹದಿಂದ ಉಗುರುಗಳು ಕೂದಲುಗಳು ಬೇರಾಗ್ತವೆ. ಆಮೇಲೆ ನಮ್ಮ ದೇಹ ಒಂದು ದ್ರವ ಪದಾರ್ಥದಂತೆ ಆಗುತ್ತೆ. ಆಮೇಲೆ ಕೆಲವು ವರ್ಷಗಳ ನಂತರ ನಮ್ಮ ದೇಹದಲ್ಲಿ ಕೇವಲ ಎಲುಬುಗಳು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಆ ಎಲುಬುಗಳು ಕೂಡ ಕೆಲವು ವರ್ಷಗಳ ನಂತರ ಮಣ್ಣು ಪಾಲಾಗ್ತವೆ. ಬದುಕಿದ್ದಾಗ ಎಷ್ಟೋ ವೈಭವದಿಂದ ನೋಡಿಕೊಳ್ಳೋ ನಮ್ಮ ದೇಹ ನಾವು ಸತ್ತ ಮೇಲೆ ಇಷ್ಟು ದಾರುಣವಾಗಿ ಮಣ್ಣು ಪಾಲಾಗುತ್ತೆ. ಆದ್ರಿಂದಲೇ ಬದುಕಿದ್ದಾಗ 4 ಜನರ ಜೊತೆ ಸಂತೋಷವಾಗಿ ಬಾಳಿ. ಹಣಕ್ಕೋಸ್ಕರ ಈ ರೋಬೋಟಿಕ್ ಜೀವನ ಬದುಕೋದು ಬಿಟ್ಟು ಆಗಾಗ ಖಾಲಿ ಇದ್ದಾಗ ಕೆಲವು ಪ್ರವಾಸಗಳು ಮಾಡಿ ಈ ಭೂಮಿ ಮೇಲಿರೋ ಸ್ವರ್ಗಗಳನ್ನು ನೋಡಿಕೊಂಡು ಬನ್ನಿ. ಯಾಕಂದ್ರೆ ಒಂದೇ ಜಾಗದಲ್ಲಿ ಹುಟ್ಟಿ ಒಂದೇ ಜಾಗದಲ್ಲಿ ಸತ್ತೋದ್ರೆ ನೀನು ಮನುಷ್ಯನಾಗಿ ಹುಟ್ಟಿ ಏನು ಪ್ರಯೋಜನ? ಯಾಕಂದ್ರೆ ನಾವು ಮತ್ತೆ ಇದೇ ಭೂಮಿಯಲ್ಲಿ ಅಥವಾ ಮತ್ತೆ ಮಾನವರಾಗಿ ಮತ್ತೆ ಹುಟ್ಟುತ್ತೀವಾ ಇಲ್ವಾ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.